ಅವರ ತಾಲೂಕಿನ ಬುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಾವರ್ಗಾಂವ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿಂದ ಜನ ಪರದಾಡುತ್ತಿದ್ದಾರೆ. ಹನಿ ನೀರಿಗಾಗಿ ಇಲ್ಲಿಯ ಜನರು ಹಾಹಾಕಾರ ಪಡುವ ಪರಿಸ್ಥಿತಿ ಉದ್ಭವಿಸಿದೆ. ಜೆಜೆಎಂ ಮೂಲಕ ಕೋಟ್ಯಾಂತರ ರೂಪಾಯಿಗಳು ಖರ್ಚು ಮಾಡಿದರೂ ಜನರಿಗೆ ಹನಿ ನೀರು ಕುಡಿಸಲು ಅಧಿಕಾರಿಗಳಿಂದ ಆಗುತ್ತಿಲ್ಲ. ಸಂಪೂರ್ಣ ಕಳಪೆ ಮಟ್ಟ ಕಾಮಗಾರಿ ಮಾಡಿರುವುದರಿಂದ ಈ ಯೋಜನೆ ದಿಕ್ಕು ತಪ್ಪಿದೆ ಎಂದು ಮುಖಂಡ ಸುಧಾಕರ್ ಕೊಳ್ಳೂರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಮೀನಬಾವಿ ಎನ್ನುವ ತುಂಬು ಗರ್ಭಿಣಿ ಮಗು ಹೊತ್ತಿಕೊಂಡು ನೀರಿಗಾಗಿ ಅಲೆದಾಡುತ್ತಿರುವ ದೃಶ್ಯ ನೋಡಿದರೆ ಇಡೀ ಮನುಕುಲವು ತಲೆ ತಗ್ಗಿಸುವ ಘಟನೆಯಾಗಿದೆ ಎಂದು ಸುಧಾಕರ್ ಕೊಳ್ಳೂರು ತಿಳಿಸಿದ್ದಾರೆ. ಪ್ರತಿ ವರ್ಷ ನೀರಿಗಾಗಿ ಇಲ್ಲಿಯ ಜನರು ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಾಗುತ್ತಿದೆ. ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಹಾಗೂ ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ತರ ವರ್ತಿಸುತ್ತಿರುವುದು ತೀರಾ ಖಂಡನೀಯ. ಕುಡಿಯುವ ನೀರಿನ ಯೋಜನೆ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆಯುತ್ತಿರುವ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರುಗಳಿಗೆ ಶಿಕ್ಷೆ ಹಾಕಬೇಕು. ತಾಲೂಕು ಶಾಸಕರಾದ ಪ್ರಭು ಚವ್ಹಾಣ್ ಅವರ ವಾಸ ಮಾಡುವ ಗ್ರಾಮದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ ಈ ಗ್ರಾಮ ಇದೆ. ಈ ಗ್ರಾಮದಿಂದಲೇ ದಿನಾಲೂ ಓಡಾಡುತ್ತಾರೆ. ಅವರ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮ ಆಗಿದ್ರೂ ಶಾಸಕರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಶಾಸಕ ಪ್ರಭು ಚವ್ಹಾಣ್ ಅವರ ಗಮನಕ್ಕೆ ಸುಮಾರು ಬಾರಿ ಗ್ರಾಮಸ್ಥರು ತಂದರೂ ಶಾಸಕರು ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಬಾಲಾಜಿ, ಪದ್ಮಿನಿಬಾಯಿ, ಸೇವಂತಬಾಯಿ, ಮೀನಾಬಾಯಿ ಅವರು ಮಾತನಾಡಿ, ನಾವು ಎಷ್ಟೇ ಸರಿ ಗ್ರಾಮಕ್ಕೆ ನೀರು ಬಿಡಿ ಎಂದು ಮನವಿ ಮಾಡಿದ್ರು ನಮ್ಮ ಸಮಸ್ಯೆ ಯಾರೂ ಕೇಳುತ್ತಿಲ್ಲ. ನಾವುಗಳು ಮನೆ ಕೆಲಸ ಮಾಡಿ ಮಕ್ಕಳಿಗೆ ಶಾಲೆಗೆ ಕಳಿಸಬೇಕಾ, ಮನೆ ನಡೆಸಲು ಉಪಜೀವನಕ್ಕೆ ಮನೆಯವರಿಗೆ ಅಡುಗೆ ಮಾಡಿ ಕೆಲಸಕ್ಕೆ ಕಳಿಸಿ ನಾವು ಕೂಲಿ ಕೆಲಸಕ್ಕೆ ಹೋಗಬೇಕು. ಆದರೆ ನೀರು ತುಂಬುವುದರಿಲ್ಲದೆ ದಿನ ಕಳೆಯುತ್ತಿದ್ದೇವೆ. ನೀರಿಗಾಗಿ ಗ್ರಾಮದ ಹೊಲಗಳಿಗೆ ಅಲೆದಾಡಿ ಬರುತ್ತಿದ್ದೇವೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನೀರೇ ಇಲ್ಲ ನಮ್ಮ ಕೆಲಸ ಮಾಡ್ಕೊಂಡ್ ತಿನ್ಬೇಕಾ, ನೀರು ತರಬೇಕಾ, ಹೊಟ್ಟೆದ್ ಮುಖಬೇಕಾ, ಏನ್ ಗೌರ್ಮೆಂಟ್ ಹೋದೆವು, ಎಲ್ಲಾನೇ ಹೋದೇವ್ರಿ ಸರ್. ಅವ್ರೇನಿಲ್ಲ ನೀರೇ ಇಲ್ಲ, ಏನ್ ಮಾಡಾರಿ ನಿಂದ್ರಿ ಅಂದ್ರ ಬೈ ನಿನಗ ರೊಕ್ಕ ಇಲ್ಲಿಂದ ಕೊಡ್ಬೇಕು, 100 ರೂಪಾಯಿ ಕೂಲಿ ಅದ, ನೀ ದಂಧೆ ಮಾಡ್ತಿ ಅಂತ ಆ ಗೌಡ್ರು ಬೇಯ್ತಾರ. ಇವ್ರೆಲ್ಲ ಹೊರಕ್ ನಡಿ ಅಂತಾರ. ನಾವ್ ನೀರೇ ಇಲ್ಲ, ನಾವು ನೀರಿದ್ರಿ ಅಡಿಗೆ ಆಯ್ತದ. ಸಾಳಿಗೇನು ಕಳಿಸ್ಬೇಕು, ಅವ್ರ ಸಾಳಿ ಹೋಗ್ಲಕ್ ಮೈ ತೊಳ್ಕೊತ ಅಂತಾರ. ಏನ್ ಹಾಕ್ಬೇಕು, ನಾಳೆಗಿನ ಗೊದ್ದು ಹಾಕಾರ ಮೈ ಮೇಲೆ ಕುಳಿಸ್ಬೋದು. ಏನ್ ಮಾಡಾರಿ ಎಲ್ಲಿಗೆ ಬಂದ್ ಕಲಿಗೆ ಹೋಯ್ರಿ ನಮ್ಗ ಅಂದಾರ. ಬೋಂತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಸಾವರ್ಗಾಂವ್ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಾಗಿ ಜನ ಪರದಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ಗಮನಕ್ಕೆ ಬಂದಿದ್ದಕ್ಕಾಗಿ ಇಂದು ನಾವು ಗ್ರಾಮಕ್ಕೆ ಭೇಟಿ ನೀಡಿದೆವು. ಗ್ರಾಮದಲ್ಲಿ ಇರ್ತಕ್ಕಂಥ ತಾಯಿಯಂದರು, ಮಹಿಳೆಯರ ಜೊತೆ ಮತ್ತು ಗ್ರಾಮದ ಮುಖಂಡರ ಜೊತೆ ಮಾತಾಡಿದಾಗ ಗ್ರಾಮದಲ್ಲಿ ಹನಿ ನೀರಿಗಾಗಿ ಜನ ಹಾಹಾಕಾರ ಪಡ್ತಕ್ಕಂಥ ಪರಿಸ್ಥಿತಿ ಉದ್ಭವಗೊಂಡರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ, ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಲಿ ಯಾರು ಭೇಟಿ ನೀಡದೆ ಇವರ ಸಮಸ್ಯೆಯನ್ನು ಆಲಿಸದೆ ಬರೀ ಕಾಲಹರಣ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಸಾರಿ ನಾನು ಕೂಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ನಮ್ಮ ತಾಲೂಕಾ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವ್ರು ಯಾರು ಕೂಡ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅನ್ನೋ ಥರ ವರ್ತನೆ ಮಾಡ್ತಿರೋದು ತೀರಾ ಖಂಡನೀಯ. ಇಲ್ಲಿರ್ತಕ್ಕಂಥ ತಾಯಂದರಿದ್ದಾರೆ, ಇಲ್ಲೊಬ್ಬರು ಸಹೋದರಿ ತುಂಬು ಗರ್ಭಿಣಿ ಇದ್ದಾಳೆ, ಜೊತೆ ಮಗು ಕೂಡ ಜೊತೆಯಲ್ಲಿದೆ. ಅಂಥ ಸಂದರ್ಭದಲ್ಲಿ ಕೂಡ ದೂರಿಂದ ಸುಮಾರು 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಿ ನೀರು ತರ್ತಕ್ಕಂಥ ಪರಿಸ್ಥಿತಿ ಈ ಗ್ರಾಮದ ಮಹಿಳೆಯರಿಗಿದೆ. ಈ ಗ್ರಾಮದಲ್ಲಿ ಜಲ್ ಜೀವನ್ ಮಿಷನ್ ಜೆಜೆಎಂ ವರ್ಕ್ ಕಾಮಗಾರಿ ಪ್ರಾರಂಭ ಮಾಡಿ ವರ್ಷ ಕಳೆದರೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಗ್ರಾಮದಲ್ಲಿ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಧಿಕಾರಿಗಳು ಮತ್ತು ಗುತ್ತಿದಾರಗಳಿಂದ. ಗುತ್ತಿದಾರ ಹಾಗೂ ಅಧಿಕಾರಿಗಳ ಭ್ರಷ್ಟಾಚಾರದಿಂದ ಇವತ್ತು ಹನಿ ನೀರಿಗಾಗಿ ಗ್ರಾಮದ ಜನ ಪರದಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವಗೊಂಡಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಮತ್ತು ಜೊತೆಗೆ ಯಾರು ಗುತ್ತಿದಾರಿದ್ದಾರೆ ಆ ಗುತ್ತಿದಾರನ ಕಪ್ಪು ಚುಕ್ಕೆಗೆ ಸೇರಿಸಿ ಅವರಿಂದ ರಿಕವರಿ ಮಾಡಿಸಿ ನಮ್ಮ ಈ ಜನಕ್ಕೆ, ಈ ಗ್ರಾಮಕ್ಕೆ ಕುಡಿಯೋ ನೀರಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ಪರಿಹರಿಸಬೇಕಂತೇಳಿ ಮುಖಾಂತರ ಆಗ್ರಹಿಸ್ತೀವಿ. ಜೊತೆಗೆ ಮಾನ್ಯ ಸ್ಥಳೀಯ ಶಾಸಕರಲ್ಲಿ ಒಂದು ಮನವಿ ಮಾಡ್ತೀವಿ. ತಾವು ಸಚಿವರಿದ್ದಿದ್ರಿ, ನೀವು ಹೇಳ್ತಾ ಇದ್ರಿ 200 ಕೋಟಿ ರೂಪಾಯಿ ನಾನು ತಾಲೂಕಿಗೆ ತಂದಿದ್ದೀನಿ, ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗೆ ನೀರು ಕೊಡ್ತೀನಿ, ಕುಡಿಯೋ ನೀರಿನ ಸಮಸ್ಯೆ ಸಾಲ್ವ್ ಮಾಡ್ತೀನಿ ಅಂತೆಲ್ಲ ದೊಡ್ಡದಾಗಿ ಭಾಷಣ ಮಾಡಿದ್ರಿ. ಇವತ್ತು ಈ ಗ್ರಾಮದಲ್ಲಿ ಮಹಿಳೆಯರಿಗೆ ನೀರಿನ ಸಮಸ್ಯೆ ಇದೆ. ಈ ಗ್ರಾಮದಿಂದ ದಿನನಿತ್ಯ ನೀವು ಓಡಾಡ್ತೀರಿ. ನಿಮ್ಮ ಮನೆ ಇಲ್ಲಿಂದ ಕೇವಲ 1.5 ಕಿಲೋಮೀಟರ್ ಅಷ್ಟೇ ಇದೆ. ಇದ್ರೂ ಕೂಡ ಈ ಗ್ರಾಮದ ಸಮಸ್ಯೆ ನೀವು ಗ್ರಾಮ ಸಂಚಾರಕ್ಕೆ ಬಂದಾಗ ಹೋಗುವಾಗ ಸುಮಾರು ಸರಿ ಗ್ರಾಮಸ್ಥರು
ಗ್ರಾಮದ ಮಹಿಳೆಯರು ನಿಮಗೆ ಗಮನಕ್ಕೆ ತಂದರೂ ಕೂಡ ತಾವು ಇದರ ಬಗ್ಗೆ ಮೌನ ವಹಿಸಿರೋದು ಅನುಮಾನ ಕಡಿಮೆ ಮಾಡಿಕೊಡ್ತದೆ. ಅಧಿಕಾರಿಗಳು, ಶಾಸಕರು, ಗುತ್ತೇದಾರರು ಎಲ್ಲ ಸೇರಿ JJM ಕಾಮಗಾರಿಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ, ಸಂಪೂರ್ಣವಾಗಿ ಕೊಳ್ಳೆ ಹೊಡೆದಿದ್ದಾರೆ. ಕೂಡಲೇ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ತನಿಖಾ ತಂಡ ಮಾಡಿ ಸರ್ಕಾರ ಈ JJM ಕಾಮಗಾರಿಯನ್ನು ಪರಿಶೀಲನೆಗೆ ಒಪ್ಪಿಸಬೇಕು. ಈ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಂಡು ಗುತ್ತೇದಾರಗಳನ್ನು ಕಪ್ಪು ಚುಕ್ಕಿಗೆ ಸೇರಿಸಿ ಗ್ರಾಮಸ್ಥರಿಗೆ ನೀರಿನ ಸಮಸ್ಯೆಯನ್ನು ಪರಿಹರಿಸಿಕೊಡ್ಬೇಕಂತ ಈ ಮುಖಾಂತರ ಆಗ್ರಹಿಸ್ತೀವಿ. ಒಂದು ವೇಳೆ ಕೂಡಲೇ ಈ ಸಮಸ್ಯೆಗೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಜನರ ಜೊತೆ ಬೀದಿಗುಳಿದು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಆಗುವಂಥ ಎಲ್ಲ ಪರಿಣಾಮಗಳಿಗೆ ತಾಲೂಕಾಡಳಿತ, ಜಿಲ್ಲಾಡಳಿತ ಮತ್ತು ನೇರವಾಗಿ ವಾಟರ್ ಸಪ್ಲೈ ವಿಭಾಗದವರೇ ಹೊಣೆಗಾರರಾಗ್ತಾರೆ ಅಂತ ಹೇಳಿ ಈ ಮುಖಾಂತರ ನಾನು ಆಗ್ರಹಿಸ್ತೀನಿ. आता तुमच्यापाशी पोरं आहेत हे कसं आता रोज किती बच्चे आहेत? 2 बच्चे। हाँ, रोज पानी भरना, ये करना, घर में काम करना, ये चल रहा है. पानी के वास्ते रोज तकलीफ हो रहा है. घर में खाना कैसे पकाते हैं? हाँ